ಪ್ರಿಯ ಸ್ನೇಹಿತರೆ, ಎಲ್ಲರಿಗೂ ನನ್ನ ನಮಸ್ಕಾರಗಳು. ನನ್ನ ಒಂದು ಸ್ಮಾಲ್ ಚೇಂಜ್ ಎನ್ನುವಂತಹ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರನ್ನ ಆತ್ಮೀಯವಾಗಿ ಸ್ವಾಗತಿಸ್ತಾ, ಇವತ್ತು ನಾನು ತಮ್ಮ ಜೊತೆಗೆ ಬಡತನ ಅನ್ನುವಂತಹ ವಿಷಯದ ಮೇಲೆ ಒಂದಷ್ಟು ಅನಿಸಿಕೆಗಳನ್ನು ಹಂಚಿಕೊಳ್ಳಲು ಬಂದಿದ್ದೇನೆ. ಈ ಒಂದು ಬಡತನ ಅನ್ನುವಂಥದ್ದು ಸಾಕಷ್ಟು ನೋವನ್ನು ಕೊಡುತ್ತದೆ, ಕಷ್ಟವನ್ನು ಕೊಡುತ್ತದೆ, ಜೀವನದಲ್ಲಿ ಹೋರಾಟವನ್ನು ಮಾಡಲಿಕ್ಕೆ ಹಚ್ತಿದೆ ಮತ್ತು ನಮ್ಮ ಜೀವನದಲ್ಲಿ ಮಾಡುವಂತಹ ಸಾಧನೆಗೆ ಸಾಕಷ್ಟು ಅಡೆತಡೆಯನ್ನು ಉಂಟು ಮಾಡುತ್ತದೆ ಅಂತ ಹೇಳ್ಬೋದು. ಬಡತನ ಎಂದರೆ ಕೇವಲ ಒಂದು ಪದವಲ್ಲ, ಇದು ಲಕ್ಷಾಂತರ ಜನರ ದಿನನಿತ್ಯ ಜೀವನದ ಕಠಿಣವಾಗಿರುವಂತಹ ಸತ್ಯ. ಬಡತನ ಎಂದರೆ ಹಣ ಇಲ್ಲದಿರುವುದು ಮಾತ್ರವಲ್ಲ, ಬಡತನ ಎಂದರೆ ಅವಕಾಶಗಳ ಕೊರತೆ, ಆತ್ಮವಿಶ್ವಾಸದ ಕೊರತೆ, ಶಿಕ್ಷಣದಿಂದ ವಂಚನೆ ಮತ್ತು ಕೆಲವೊಮ್ಮೆ ಮಾನವೀಯ ಗೌರವ ಕಳೆದುಕೊಳ್ಳುವಂತಹ ಪರಿಸ್ಥಿತಿ. ಇದನ್ನೇ ನಾವು ಬಡತನ ಅಂತ ಹೇಳ್ತೇವೆ. ಬಡತನದ ಮನೆಗಳಲ್ಲಿ ಬೆಳಕು ಕಡಿಮೆ ಇರಬಹುದು, ಆದರೆ ಅಲ್ಲಿ ಕನಸುಗಳಿಗೇನು ಕಡಿಮೆ ಆಗೋದಿಲ್ಲ. ಅಲ್ಲಿ ಅನ್ನ ಕಡಿಮೆ ಇರಬಹುದು, ಆದರೆ ಆಶೆ ಎಂದಿಗೂ ಖಾಲಿ ಆಗೋದಿಲ್ಲ. ಸ್ನೇಹಿತರೆ, ಬಡತನದ ನೋವು ಮೌನವಾಗಿರುತ್ತದೆ, ಅದು ಕಣ್ಣೀರು ಸುರಿಸದೆ ಒಳಗೊಳಗೆ ಸುಡುತ್ತದೆ ಅಂತ ಹೇಳ್ಬೋದು. ಶಾಲೆಗೆ ಹೋಗಬೇಕಾದ ಮಗು ಕೆಲಸಕ್ಕೆ ಹೋಗುವಾಗ, ಪುಸ್ತಕ ಹಿಡಿಯಬೇಕಾದ ಕೈ ಕಲ್ಲು ಹಿಡಿಯುವಾಗ, ಅಪ್ಪ ಅಮ್ಮ ತಮ್ಮ ಮಕ್ಕಳ ಕನಸುಗಳನ್ನು ನೆರವೇರಿಸದೆ ಮೌನವಾಗಿ ನೊಂದಾಗ, ಅದೇ ಬಡತನದ ನಿಜವಾದ ನೋವು. ಹೊಟ್ಟೆ ತುಂಬದ ನೋವು ಶರೀರಕ್ಕೆ ಗೊತ್ತಾಗುತ್ತದೆ, ಆದರೆ ಕನಸು ಮುರಿದ ನೋವು ಹೃದಯಕ್ಕೆ ಮಾತ್ರ ಗೊತ್ತಾಗುತ್ತದೆ. ಸ್ನೇಹಿತರೆ, ಬಡವರ ಜೀವನ ಅಂತಂದರೆ ಪ್ರತಿದಿನವೂ ಒಂದು ಪರೀಕ್ಷೆ. ಒಂದು ದಿನ ಅನ್ನ, ಮತ್ತೊಂದು ದಿನ ಔಷಧ, ಮತ್ತೊಂದು ದಿನ ವಿದ್ಯಾಭ್ಯಾಸ, ಮಗದೊಂದು ದಿನ ಬದುಕು. ಇವೆಲ್ಲವನ್ನ ಒಂದೇ ಸಮಯದಲ್ಲಿ ಆಯ್ಕೆ ಮಾಡಲಾಗದಂತಹ ಪರಿಸ್ಥಿತಿಯನ್ನು ಈ ಒಂದು ಬಡತನದ ಕಷ್ಟ ಕೊಡುತ್ತೆ ಅಂತ ಹೇಳ್ಬೋದು. ಬಡತನದಲ್ಲಿ ಬೆಳೆದವರು ಬೇಗನೆ ದೊಡ್ಡವರಾಗ್ಬಿಡ್ತಾರೆ, ಯಾಕೆಂದರೆ ಜೀವನವೇ ಅವರಿಗೆ ಒಂದು ಶಿಕ್ಷಕ ಅಂತ ಹೇಳ್ಬೋದು. ಸ್ನೇಹಿತರೆ, ಬಡತನ ಕೇವಲ ದುರ್ಬಲತೆಯ ಸಂಕೇತವಲ್ಲ, ಅದು ಹೋರಾಟದ ಶಕ್ತಿಯ ಮೂಲ. ಇತಿಹಾಸವನ್ನು ನೋಡಿದರೆ ಅನೇಕ ಮಹಾನ್ ನಾಯಕರು, ವಿಜ್ಞಾನಿಗಳು, ಸಾಹಿತಿಗಳು ಬಡತನದ ಹಿನ್ನೆಲೆಯಲ್ಲಿ ಹುಟ್ಟಿ ತಮ್ಮ ಶ್ರಮ, ಶಿಸ್ತು ಮತ್ತು ಸಂಕಲ್ಪದಿಂದ ಜಗತ್ತನ್ನೇ ಬದಲಾಯಿಸಿದ್ದಾರೆ. ಬಡತನ ವ್ಯಕ್ತಿಯನ್ನು ಮುರಿಯಬಹುದು, ಆದರೆ ಸಂಕಲ್ಪ ಇದ್ದರೆ ಅದೇ ಬಡತನ ವ್ಯಕ್ತಿಯನ್ನು ಕಟ್ಟುತ್ತದೆ ಅಂತ ಹೇಳ್ಬೋದು. ಸ್ನೇಹಿತರೆ, ಬಡತನದಿಂದ ಹೊರಬಂದ ಸಾಧನೆ ಇತರ ಸಾಧನೆಗಿಂತ ಬಹಳ ದೊಡ್ಡದು ಅಂತ ಹೇಳ್ಬೋದು. ಯಾಕಂದರೆ ಅದು ಕೇವಲ ವ್ಯಕ್ತಿಯ ಗೆಲುವಲ್ಲ, ಅದು ಒಂದು ಕುಟುಂಬದ, ಒಂದು ಪೀಳಿಗೆಯ, ಒಂದು ಸಮಾಜದ ಗೆಲುವು. ಬಡತನದಲ್ಲಿ ಬೆಳೆದ ವ್ಯಕ್ತಿ ಯಶಸ್ವಿಯಾದಾಗ ಅವನು ಹಣವನ್ನಷ್ಟೇ ಗಳಿಸುವುದಿಲ್ಲ, ಅವನು ಆತ್ಮಗೌರವವನ್ನು, ಪ್ರೇರಣೆ ಮತ್ತು ಆಶೆಯನ್ನು ಕೂಡ ಈ ಸಮಾಜಕ್ಕೆ ಸಂದೇಶವಾಗಿ ನೀಡ್ತಾನೆ ಅಂತ ಹೇಳ್ಬೋದು. ಸ್ನೇಹಿತರೆ, ಬಡತನವನ್ನು ದೂರುವುದಕ್ಕಿಂತ ಅದನ್ನು ನಿವಾರಿಸುವ ಪ್ರಯತ್ನ ಮುಖ್ಯ. ನಮ್ಮದು ಶಿಕ್ಷಣವೇ ಬಡತನದ ವಿರುದ್ಧದ ಅತ್ಯಂತ ಬಲವಾದ ಆಯುಧ. ಸಮಾನ ಅವಕಾಶಗಳು, ಸಹಾನುಭೂತಿ ಮತ್ತು ಮಾನವೀಯತೆ ಇವೇ ಈ ಒಂದು ಬಡತನಕ್ಕೆ ಪರಿಹಾರ ಅಂತ ಹೇಳ್ಬೋದು. ನಾವು ಬಡವರಿಗೆ ಸಹಾಯ ಮಾಡಬೇಕಾದ್ರೆ ದಯೆಯಿಂದಲ್ಲ, ಗೌರವದಿಂದ ಮಾಡಬೇಕು. ಯಾವಾಗಲೂ ಕೊನೆಯಲ್ಲಿ ನಾನು ಒಂದು ಮಾತನ್ನು ಹೇಳ್ತೇನೆ, ಬಡತನ ಒಂದು ಸ್ಥಿತಿ, ಶಾಶ್ವತವಾದ ಭಾಗ್ಯವಲ್ಲ. ನೋವು ತಾತ್ಕಾಲಿಕ, ಆದರೆ ಹೋರಾಟದಿಂದ ಬಂದ ಸಾಧನೆ ಶಾಶ್ವತ ಅಂತ ಹೇಳ್ಬೋದು. ಬಡತನ ನಮ್ಮನ್ನು ನಿರ್ಧರಿಸುವುದಿಲ್ಲ, ನಾವು ಅದನ್ನು ಹೇಗೆ ನಿರ್ಧರಿಸುತ್ತೇವೆ ಎಂಬುದೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ. ಅಷ್ಟೇ. ಧನ್ಯವಾದಗಳು. ತಮ್ಮಲ್ಲಿ ಇಲ್ಲಿಯವರೆಗೆ ನಾನು ಬಡತನದ ಕುರಿತು ಹಂಚಿಕೊಂಡಿರ್ತಕ್ಕಂಥ ವಿಷಯ ತಮಗೆ ಇಷ್ಟವಾಗಿದ್ದರೆ ಈ ಒಂದು ವಿಡಿಯೋವನ್ನು ಶೇರ್ ಮಾಡಿರಿ, ಹಾಗೂ ಈ ಒಂದು ವಿಡಿಯೋವನ್ನು ಲೈಕ್ ಮಾಡಿರಿ ಅಂತ ಹೇಳ್ತಾ, ನನ್ನ ಒಂದು ಚಾನಲನ್ನು ಹೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿರಿ ಹಾಗೂ ಫಾಲೋ ಮಾಡಿರಿ ಅಂತ ಹೇಳ್ತಾ, ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೆ ನಮಸ್ಕಾರಗಳು.